ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟ್ರಿ ಚಾನಲ್. ಸೊ ಇವತ್ತು ತಮ್ಲೈನ್ ನೋಡ್ತಿದ್ದಾಗಲೇ ಗೊತ್ತಾಗಿರ್ಬೋದು ಏನು ರೆಸಿಪಿ ಅಂತ. ಸೊ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಬೀಟ್ರೂಟ್ ಪನ್ನೀರ್ ಪರೋಟ. ತುಂಬಾ ಈಸಿ ಹಾಗೂ ಹೆಲ್ದಿ ಕೂಡ. ನಾನಿಲ್ಲಿ ಒಂದು ಸಣ್ಣ ಬೌಲ್ನಲ್ಲಿ ಒಂದು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಇದು 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಿಂಜರ್, ಹಾಗೆ ಸ್ವಲ್ಪ ಒಂದು ಗಾರ್ಲಿಕ್ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕೋತಿದ್ದೀನಿ. ಹಾಗೆ ಇದು ಒಂದು ಅರ್ಧ ಬೀಟ್ರೋಟ್ನ ಫುಲ್ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ನಾನು ನೀರೇನು ಆ್ಯಡ್ ಮಾಡಿಲ್ಲ, ಹಾಗೆ ನೈಸಾಗಿ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ. ಸೊ ಇಷ್ಟ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೇನು ಹಾಕೋದು ಬೇಡ, ಬೀಟ್ರೋಟ್ ಇದರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಸೊ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಇಡಿ. ಹಾಗೆ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಿದ್ದಾರೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನೊಂದು ಬೌಲಿಗೆ ಒಂದು ಸ್ವಲ್ಪ ಪನ್ನೀರ್ ತೊಗೊಂಡು 5 ಕ್ಯೂಬ್ಸ್ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ಕ್ರ್ಯಾಂಬಲ್ ಮಾಡ್ಕೊತೀನಿ. ಸ್ಕ್ರ್ಯಾಂಬಲ್ ಮಾಡ್ಕೊಳ್ಳಿ ಪನ್ನೀರನ್ನ. ಚೆನ್ನಾಗಿ ಸ್ಕ್ರ್ಯಾಂಬಲ್ ಆದಮೇಲೆ ಇದಕ್ಕೆ ಸ್ವಲ್ಪ ನಾನು ಓಂಕಾಳು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಆ್ಯಂಡ್ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ನಾನು ವಿಡಿಯೋ ಸ್ಕಿಪ್ ಆಗಿದೆ ಅದು. ಸೊ ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಖಾರ ಬೇಕು ಅಂತ ಹೇಳೋರು ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಇಲ್ಲ ಚಿಲ್ಲಿ ಫ್ಲೇಕ್ಸ್ ಏನಾದರೂ ಹಾಕೋಬೋದು. ನಾನು ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಸೊ ಈಗ ಬೀಟ್ರೋಟ್ ಗೋಧಿ ಹಿಟ್ಟು ಏನಿದೆ ಅದನ್ನ ತಗೊಂಡು ಪರೋಟ ಶೇಪ್ ಮಾಡ್ಕೊಳ್ಳಿ. ರೌಂಡ್ ಅಥವಾ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ಆ್ಯಂಡ್ ಇದು ತುಂಬಾ ಹೆಲ್ದಿ ಆಗಿರುತ್ತೆ. ಸೊ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಒಮ್ಮೆ ಈ ಥರ. ಆ್ಯಂಡ್ ಬೀಟ್ರೋಟೆಲ್ಲ ಮಕ್ಕಳು ಅಷ್ಟು ಲೈಕ್ ಮಾಡಲ್ಲ ಕೆಲವೊಮ್ಮೆ. ಸೊ ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಕೊನೆಯಲ್ಲಿ ಒಂದು ವೀಡಿಯೋ ಮಿಸ್ ಮಾಡಬೇಡಿ. ಸೊ ಮಕ್ಕಳಿಗೆ ನಾನು ಸಪ್ರೇಟಾಗಿ ಚೀಸ್ ಆ್ಯಡ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಅದು. ಟ್ರೈ ಮಾಡಿ ಹಾಗೇನು. ಸೊ ಇದನ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಇಲ್ಲ ನೀವು ರೌಂಡ್ ಶೇಪ್ ಮಾಡಿ ಸ್ಟಫ್ ಮಾಡ್ಕೊಂಡು ಮಾಡ್ತೀನಿ ಅಂತಾದ್ರೂ ಮಾಡ್ಕೋಬೋದು. ಬಟ್ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಲಟ್ಸ್ಕೋಬೇಕು. ಅಷ್ಟು ತನಕ ಪ್ಯಾನ್ನ ನಾನಿಟ್ಟು ಕಾಯಲಿಕ್ಕೆ ಇಟ್ಟಿದ್ದೀನಿ ಪ್ಯಾನ್ನ. ಸೊ ನಾನು ಇದನ್ನ ತುಪ್ಪ ಹಾಕಿ ಇದು ಮಾಡ್ತಾಯಿದ್ದೀನಿ. ನೀವು ಕುಕ್ಕಿಂಗ್ ಆಯಿಲ್ ಆದರೂ ಇದು ಮಾಡ್ಕೋಬೋದು, ಇಲ್ಲ ಬಟರ್ ಆದರೂ ಯೂಸ್ ಮಾಡ್ಬೋದು. ಸೊ ಇದನ್ನ ನೋಡ್ತೀರಾ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಚೆನ್ನಾಗಿ 2 ಕಡೆನೂ ಚೆನ್ನಾಗಿ ಬಾಯ್ಲ್ ಆಗಲಿ. ಸೊ ಈ ರೆಸಿಪಿಗೆ ಚಟ್ನಿ ಬೇಕಲ್ಲಿ ಸರ್ವ್ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ಬೇಡ, ಯಾಕಂದರೆ ನಾವು ಗೋಧಿ ಹಿಟ್ಟಿಗೆ ಆಲ್ರೆಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀವಿ. ಹಾಗೆ ಸ್ಟಫಿಂಗಲ್ಲಿ ಆನಿಯನ್ ಎಲ್ಲ ಇದೆ. ಸೊ ನಿಮಗೆ ಖಾರ ಜಾಸ್ತಿ ಬೇಕು ಅಂತಾದರೆ ಪನ್ನೀರ್ ಸ್ಟಫಿಂಗಲ್ಲಿ ಖಾರ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಚಟ್ನಿ ಇಲ್ಲ ಏನಾದರೂ ಸಾರಿದ್ರೂ ಅದರಲ್ಲಿ ಸರ್ವ್ ಮಾಡ್ಕೋಬೋದು. ಸೊ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ ಯಾವುದಾದ್ರೂ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಆದಷ್ಟು ಶೇರ್ ಮಾಡಿ. ಇದುವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಬಂದಿರೋ ತುಂಬಾ ಥ್ಯಾಂಕ್ ಯು. ನಿಮ್ಮಿಂದ ನನಗೆ ಇವತ್ತು 100 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಇನ್ನು ಆದಷ್ಟು ಶೇರ್ ಮಾಡಿ. ಸೊ ಇದು ರೆಡಿ ಆಗ್ತಾ ಇದೆ. ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ 2 ಕಡೆನೂ. ಸೊ ನೋಡ್ತಿದ್ದೀರಾ ನೀವು. ಸೊ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ತುಂಬ ಹೊತ್ತು ಬಾಯ್ಲ್ ಮಾಡಬೇಕಾಗುತ್ತೆ. ಸೊ ಇದು ನಾನೀಗ ಮಕ್ಕಳಿಗೆ ಸ್ವಲ್ಪ ಲೈಕ್ ಆಗಾಗ ಮಾಡ್ತಾಯಿದ್ದೀನಿ ಸಣ್ಣದಾಗಿ. ಸೊ ಇದಕ್ಕೂ ಸೇಮ್ ನಾನು ಪನ್ನೀರ್ ಸ್ಟಫಿಂಗ್ ಹಾಕೋತಾ ಇದ್ದೀನಿ ಫಸ್ಟ್. ಹಾಗೆ ಸ್ವಲ್ಪ ಚೀಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಸೊ ಚೀಸ್ ಹಾಕೋದ್ರಿಂದ ಅದು ಬಾಯ್ಲ್ ಆದಾಗ ಚೆನ್ನಾಗಿ ಒಳಗಡೆ ಚೀಸಿಯಾಗಿರುತ್ತೆ. ಹಾಗೆ ಮಕ್ಕಳು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಈ ಥರನೂ ಟ್ರೈ ಮಾಡ್ಕೋಬೋದು. ದೊಡ್ಡವರಿಗೂ ಚೆನ್ನಾಗಿರುತ್ತೆ. ಬಟ್ ದೊಡ್ಡವರು ಅಷ್ಟೊಂದು ಚೀಸ್ ಲೈಕ್ ಮಾಡಲ್ಲ ಕೆಲವೊಬ್ಬರು. ಸೊ ಹಾಗಾಗಿ ಮಕ್ಕಳಿಗಾದರೂ ಈ ಥರ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಎರಡು ಥರನೂ ಟ್ರೈ ಮಾಡಿ. ಸೊ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ನಾನು ಸ್ವಲ್ಪ ಚೀಸೆಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಸೊ ನೀವು ಹೇಗೆ ಮಾಡಿ ಮನೇಲಿ ಮಕ್ಕಳಿದ್ರೆ ಸೊ ಅವ್ರಿಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನೀವು ಡಿಫ್ರೆಂಟಾಗಿ ಮಾಡ್ತೀರಿ ಅಂತಾದರೆ ರೆಸಿಪೀಸ್ ಶೇರ್ ಮಾಡಿ. ಸೊ ನೋಡಿರ್ಬೋದು ಆ ಪರೋಟ ಎಲ್ಲ ತುಂಬಾ ಸ್ಟಫಿಂಗಲ್ಲಿ ಮಾಡ್ಬೋದು. ಪೊಟೆಟೊ ಸ್ಟಫಿಂಗ್, ಪನ್ನೀರ್, ಹಾಗೆ ಬಟಾಣಿ ಸ್ಟಫಿಂಗ್ ತುಂಬ ರೀತಿಯಲ್ಲಿ ಮಾಡ್ಕೋಬಹುದು. ಸೊ ಇದೊಂಥರ ಡಿಫ್ರೆಂಟಾಗಿ ಬೀಟ್ರೂಟ್ ಪನ್ನೀರ್ ಪರೋಟ. ಹಾಗಾಗಿ ಕಲರ್ ಕೂಡ ಡಿಫ್ರೆಂಟಾಗಿರುತ್ತೆ.
ಸೊ ನಾನು ಸಣ್ಣದಾಗಿ ಮಾಡ್ಕೋತೀನಿ, ಇದು ಬೇಗನೆ ಬಾಯ್ಲ್ ಆಗುತ್ತೆ. ಒಂದು ಸೈಡ್ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆದಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕ್ಕೊಳ್ಳಿ. ಸೊ ತುಪ್ಪ ಬೇಕಾದರೆ ಹಾಕ್ಕೋಬೋದು ಪುನಃ. ಸೊ ನಾನು ಆಲ್ರೆಡಿ ಇತ್ತು ಹಾಗಾಗಿ ಹಾಕೋತಾ ಇಲ್ಲ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಹಾಗೆ ಸೊ ಪನ್ನೀರ್ ಏನು ಸ್ಟಫಿಂಗ್ ಇದೆ ಅದರ ಒಳಗಡೆ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಚೀಸ್ ಒಟ್ಟಿಗೆ. ಸೊ ಇದು ರೆಡಿಯಾಗಿದೆ. ನಾನು ಸ್ವಲ್ಪ ಚೀಸ್ನ ಅದ್ರ ಮೇಲೆ ಹಾಕಿದ್ದೀನಿ. ಸೊ ನೋಡ್ಬೋದು ನೀವು ಅದರ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾನು ಪನ್ನೀರ್ ಜಾಸ್ತಿ ಹಾಕಿಲ್ಲ, ಚೀಸ್ ಸ್ವಲ್ಪ ಹಾಕಿರೋದ್ರಿಂದ ಜಾಸ್ತಿ ಚೀಸ್ ಕಾಣಿಸ್ತಾ ಇದೆ. ಹಾಗೆ ಇದು ಬರೀ ಪನ್ನೀರ್ ಹಾಕಿ ಮಾಡಿರೋದು. ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹಾಗೆ ಹೇಗಿತ್ತು ಅಂತ ತಿಳಿಸಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.